ಬಿಗ್ ಬಾಸ್ ಸೀಸನ್ 12ರ ಫೀವರ್ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯನ್ನ ಮಾಡ್ತಾ ಇದೆ. ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಟಾಸ್ಕ್ ಮಾಸ್ಟರ್ ಧನುಷ್ ಅವರು ಫಿನಾಲೆಗೆ ಎಂಟ್ರಿ ಕೊಟ್ಟಿರುವಂತದ್ದು. ಸೊ ಲಾಸ್ಟ್ ಟೈಮ್ ಕೂಡ ಇವರ ಸಂದರ್ಶನವನ್ನ ನಾನು ಮಾಡಿದ್ದೆ. ಬಿಕಾಸ್ ಧನುಷ್ ಅಂದ ತಕ್ಷಣ ನಮ್ಗೆ ನೆನಪಾಗುವಂತದ್ದು ಫಿಟ್ನೆಸ್ ಸೀಕ್ರೆಟ್. ಅವರ ಬಾಡಿ ಆಗಿರ್ಬೋದು, ಫಿಟ್ನೆಸ್ ಆಗಿರ್ಬೋದು, ಎಷ್ಟರ ಮಟ್ಟಿಗೆ ಅವ್ರು ತಗೊಂಡಿದ್ರು ಅನ್ನೋಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಆಗಿರ್ಬೋದು ನೋಡಿದ್ರಿ. ಸೊ ಅವರ ಫಿಟ್ನೆಸ್ ಕೋಚ್ ಆಗಿರುವಂತಹ ಅಮಿತ್ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಅವರ ಬಗ್ಗೆ ಆಗಿರ್ಬೋದು, ಈಗ ಜಿಮ್ ಅಲ್ಲಿ ಹೆಂಗಿರ್ತಿದ್ರು ಅದ್ರ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲೂ ಅದೇ ತರ ಇದ್ದಾರ, ಅವ್ರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ ಸರ್, ಚೆನ್ನಾಗಿದೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಹೇಗಿದ್ದಾರೆ ಧನುಷ್ ಅವರು? ಯಾಕಂತಂದ್ರೆ ಲಾಸ್ಟ್ ಟೈಮ್ ಬಂದಾಗ್ಲೂ ಕೂಡ ನೀವು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರಿ. ಧನುಷ್ ಅವರ ಫಿಟ್ನೆಸ್ ಬಗ್ಗೆ ಆಗಿರ್ಬೋದು, ಹಾಗೇನೆ ಅವರ ರೊಟೀನ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ರಿ. ಬಿಗ್ ಬಾಸ್ ನೋಡ್ತಿದ್ದೀರಾ? ಅಫ್ಕೋರ್ಸ್ ನೋಡ್ತಿರ್ತೀರಾ, ಬಿಕಾಸ್ ಯಾಕಂದ್ರೆ ಫ್ರೆಂಡು ಅಂತಂದ್ಮೇಲೆ ಹೆಂಗ್ ಅನ್ನಿಸ್ತಿದೆ, ಯಾವ ರೀತಿ ಆಟವನ್ನ ಆಡ್ತಾ ಇದ್ದಾರೆ ಅಂತ? ಧನುಷ್ ಡೇ 1 ಹೋದಾಗ ಹೆಂಗಿದಾನೋ ಇವತ್ತವರೆಗೂ ಹಂಗೆ ಇದ್ದಾನೆ. ಇಲ್ಲಿ ತನಕನೂ ಎಲ್ಲೂ ಚೇಂಜಸ್ ಆಗಿಲ್ಲ ಅವನು. ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ನನಗವನು ನಿಮ್ಗೆ ಲಾಸ್ಟ್ ಟೈಮು ಹೇಳಿದ್ದೀನಿ, ಲಾಸ್ಟ್ ಇಂಟರ್ವ್ಯೂನಲ್ಲೂ ಹೇಳಿದ್ದೀನಿ, ಒಂದು 10 ರಿಂದ 12 ವರ್ಷ ಪರಿಚಯ ಇರ್ಬೋದು. 10 ರಿಂದ 12 ವರ್ಷದಿಂದ ನಾನು ಹೆಂಗಿದಾನೋ ಅದೇ ರೀತಿನೇ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇರೋದು. ಎಲ್ಲೂ ಕೂಡ ಅವನು ಒಂಚೂರು ಒಂದು ಒಂದು ಒಂಚೂರು ಸ್ವಲ್ಪ ಕೂಡ ಅವ್ನು ಚೇಂಜ್ ಆಗಲಿಲ್ಲ. ಯಾರ ಹತ್ರನೂ ಆಗ್ಲಿ ಕೆಟ್ಟ ಹೆಸರು ತಗೊಳ್ಳೋದಾಗ್ಲಿ, ಆಮೇಲೆ ಟಾಸ್ಕ್ ಅಲ್ಲಿ ಆಡೋದಾಗ್ಲಿ, ಟಾಸ್ಕ್ ಬಗ್ಗೆ ಹೇಳೋದಂತೂ ತುಂಬಾನೇ ಇದೆ. ಅವ್ನು ಯಾಕೆಂತಂದ್ರೆ ಮತ್ತೆ ಹೇಳ್ತೀನಿ, ಅವ್ನು ಯಾಕಂದ್ರೆ ಇದು ಮೊದಲು ಹೇಳಿದ್ದೀನಿ, ನಿಮ್ ಚಾನಲಲ್ಲೇ ನಾನು ಹೇಳಿದ್ದೀನಿ, ಬೆಳಗ್ಗೆ 3 ಗಂಟೆ ಬಂದಿರೋದು ಇದೆ. 3 ಗಂಟೆಗೆ ಬಂದಿದ್ದಾನೆ, ಇದು ನಿಜ. ಯಾರ ಹತ್ರ ಸುಳ್ಳು ಹೇಳಿ ಏನಾಗಬೇಕಾಗಿಲ್ಲ, ನಿಮ್ಮ ಹತ್ರ ನಂಗೆ ಏನು ಸುಳ್ಳು ಹೇಳಿ ಏನಾಗಬೇಕಾಗಿಲ್ಲ. ಸೊ 3 ಗಂಟೆಗೆ ಬಂದು ಕಾಲ್ ಶೀಟ್ ತಗೊಂಡು ವರ್ಕೌಟ್ ಮಾಡಿ ಅದೇ ಡೆಡಿಕೇಶನ್ನೇ ಅಲ್ಲಿ ಕೊಟ್ಟಿದ್ದಾನೆ. ನೀವು ಯಾವ್ದಾದ್ರು ಟಾಸ್ಕ್ ನೋಡಿ, ಆ ಟಾಸ್ಕ್ ನಲ್ಲಿ ಯಾವ್ದು ಒಂದು ನಿಮ್ಗೆ ಎಲ್ಲೂ ಒಂದು ಕಡಿಮೆ ಅಂತ ಅನ್ಸಲ್ಲ. ಪರ್ಫೆಕ್ಟ್ ಆಗಿ ಮಾಡ್ತಾನೆ, ತುಂಬಾ ಪರ್ಫೆಕ್ಟ್ ಆಗಿ ಮಾಡ್ತಾನೆ. ಎಲ್ಲಾ ಟಾಸ್ಕ್ ಅಲ್ಲೂ ಗೆದ್ದಿದ್ದಾನೆ. ಅದು ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಟಾಸ್ಕ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅದು ಮನೆಯಲ್ಲಂತೂ ತುಂಬಾ ಚೆನ್ನಾಗಿದ್ದಾನೆ. ನನಗೆ ಬಹಳ ಖುಷಿ ತಂದ್ಕೊಟ್ಟಿದೆ. ಓಕೆ, ಟಾಸ್ಕ್ ಮಾಸ್ಟರ್ ಅಂತ ಬಿರುದು ಪಡ್ಕೊಳ್ಳುವಂತದ್ದು ಇಟ್ಸ್ ನಾಟ್ ಈಸಿ. ಬಿಕಾಸ್ ಯಾಕಂತಂದ್ರೆ ಅಲ್ಲಿಂದ ಇಲ್ಲಿ ತನಕನು, ಅಂದ್ರೆ ಸ್ಟಾರ್ಟಿಂಗ್ ಇಂದನು ಫಿನಾಲೆ ತನಕನು ತಲುಪಬೇಕು ಅಂತಂದ್ರೂ ಕೂಡ ಸಾಕಷ್ಟು ಪರಿಶ್ರಮನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲೂ ಕೂಡ ಮೊಟ್ಟ ಮೊದಲ ಕಂಟೆಸ್ಟೆಂಟ್ ಆಗಿ ಅವರು ಸೆಲೆಕ್ಟ್ ಆದಾಗ ನಿಮ್ಮ ಒಂದು ಸೆಲೆಬ್ರೇಷನ್ಸ್ ಎಲ್ಲ ಯಾವ ರೀತಿ, ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ? ಅಂದ್ರೆ ತುಂಬಾನೇ ಖುಷಿ ಆಯ್ತು. ಎಸ್ಪೆಷಲಿ ನಮ್ ಜಿಮ್ಮಲ್ ಅಂತೂ ಎಲ್ಲರೂ ಬಂದು ಆ ವಿಡಿಯೋ ತೋರ್ಸೋರೇ ಆದ್ರು, ಈ ತರ ಆಟ ಆಡ್ದ ಅಂತ ಹೇಳಿ. ನನಗೆ ಗ್ಯಾರಂಟಿ ಇತ್ತು, ಅವರು ಟಾಸ್ಕ್ ಕೊಟ್ಟಿದ್ದೆ, ನನಗೆ ಗೊತ್ತಾಗೋಯ್ತು ಇದು ಧನುನೇ ಮಾಡೋದು ಅಂತ. ಯಾಕೆ ಅಂತಂದ್ರೆ ಅವ್ನ ಸ್ಟ್ಯಾಮಿನಾ ಲೆವೆಲ್ ನನಗೆ ಚೆನ್ನಾಗಿ ಗೊತ್ತಿದೆ, ಯಾವ ರೀತಿ ಇದ್ದಾನೆ ಅವನು ಅಂತ. ಯಾಕಂದ್ರೆ ಅವನು ಆ ಫಿಟ್ನೆಸ್ ಲೆವೆಲು, ಅವ್ನು ಮಾಡ್ತಾ ಇದ್ದಿದ್ದು ವರ್ಕೌಟು, ಆಮೇಲೆ ಅವನು ತಿಂತಾ ಇದ್ದಿದ್ದು ಡಯೆಟು. ಬಟ್ ಹಂಗೆ ಈಗ ಪಾಪ ಬಿಗ್ ಬಾಸ್ ಮನೆಯಲ್ಲಿ ಪಾಪ ಅವನಿಗೆ ಡಯೆಟು ಊಟದ್ದೆಲ್ಲ ಬಹಳ ತೊಂದರೆ ಇದೆ ಅಂತ ಕಾಣ್ತದೆ. ಫುಲ್ ಸಣ್ಣ ಆಗ್ಬಿಟ್ಟಿದ್ದಾನೆ. ಬಟ್ ಅದು ಸೈಡಿಗೆ ಇರ್ಲಿ. ಬಟ್ ಆದ್ರೆ ಅವನದು ಸ್ಟ್ಯಾಮಿನಾ ಅನ್ನೋದಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಇದೆ ಸರ್ ಅವನಿಗೆ. ಯಾಕಂದ್ರೆ ಅವನು ಅದು ಯಾವಾಗ ಇದು ಹೇಳ್ತಾರೆ ಗೊತ್ತಾ, ಇದು ಟೈಮ್ ಹೇಳ್ತಾರೆ ಗೊತ್ತಾ, ಅವಾಗ ನಾನೇನು ಆಶ್ಚರ್ಯ ಬೀಳಿಲ್ಲ, ಬೇರೆಯವರೆಲ್ಲರೂ ಆಶ್ಚರ್ಯ ಬಿದ್ರು, ಏನಿದು ಇಷ್ಟು ಬೇಗ ಮಾಡಿದ್ನ ಅಂತ. ಬಟ್ ನನಗೆ ಗ್ಯಾರಂಟಿ ಇತ್ತು ಅವ್ನು ಮಾಡೇ ಮಾಡ್ತಾನೆ ಅಂತ. ಅಂದ್ರೆ ಆ ರೀತಿ ನೀವೇ ನೋಡಿದಿರಲ್ಲ ಆ ಟಾಸ್ಕ್ ನ ನೋಡಿದ್ರ ನೀವು, ಎಷ್ಟು ಫಾಸ್ಟ್ ಆಗತ್ತೆ ತಾನೆ, ಎಷ್ಟು ಫಾಸ್ಟ್ ಆಗಿರ್ತಾನೆ. ಆ ಟಾಸ್ಕ್ ನ ಏನಾದ್ರು ರಾಶಿಕ್ ಅವ್ರು ಏನಾದ್ರು ತಂದು ಕೊಟ್ಟಿರ್ಲಿಲ್ಲ ಅಂದ್ರೂ ಕೂಡ ಅವ್ನು ಒಬ್ಬನೇ ಮಾಡಿ ಇನ್ನೊಂದು 1 ನಿಮಿಷ ಜಾಸ್ತಿ ತಗೊಂತ ಇದ್ದ ಅಷ್ಟೇ. ಅಷ್ಟು ಫಾಸ್ಟ್ ಆಗಿ ಮಾಡ್ತಾ ಇದ್ದ. ಈಗ ಬಿಗ್ ಬಾಸ್ ಸೀಸನ್ 12ರಲ್ಲಿ ಸಾಕಷ್ಟು ಅಭಿಮಾನಿಗಳ ಮೆಚ್ಚುಗೆಯನ್ನು ಪಡ್ಕೊಂಡಿದ್ದಾರೆ ಅವರು. ಸೊ ಜಿಮ್ ಅಲ್ಲಿ ಇದ್ದಂಗೆ ಅಥವಾ ಆಫ್ ದಿ ಸ್ಕ್ರೀನ್ ಹೆಂಗಿರ್ತಿದ್ರು ನಿಮ್ ಜೊತೆ ಎಲ್ಲಾನು, ಹಂಗೆ ಇದಾರ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅಂತ? ಹಾ, ಖಂಡಿತವಾಗ್ಲೂ ಹಂಗೆ ಇದ್ದಾನೆ. ನಾನು ಅದೇ ನಿಮ್ಗೆ ಮೊದ್ಲೇ ಹೇಳಿದ್ದು, ಎಲ್ಲೂ ಕೂಡ ಒಂಚೂರು ಕೂಡ ಅವನು ನಮ್ ಧನು ಅಂತ ಅನ್ಸೇ ಇಲ್ಲ ಅಂತ ಇಲ್ಲ. ಅವ್ನು ನಮ್ಮವನೇ. ಅವ್ನು ನಮ್ಮ ಹತ್ರ ಹೆಂಗ್ ಮಾತಾಡ್ತಾ ಇದ್ದ, ನಾನು ನಮ್ಮ ಬಿಗ್ ಬಾಸ್ ನೋಡ್ಬೇಕಾದ್ರೆ ನಮ್ಮ ತಂದೆ ತಾಯಿಗೆ ಹೇಳ್ತಾ ಇದ್ದೆ, ನೆಕ್ಸ್ಟ್ ನೋಡ್ ಅವ್ನು ಇದೇ ಮಾತಾಡ್ತಾನೆ ಅಂತ. ಅಂದ್ರೆ ಅವನ ಬಗ್ಗೆ ಅಷ್ಟು ಚೆನ್ನಾಗಿ ಗೊತ್ತು, ಅವ್ನು ಅದೇ ರೀತಿನೇ ಮಾತಾಡ್ತಾನೆ. ಒಂಥರ ತುಂಬಾ ಜೋವಿಯಲ್ಲು. ಎಲ್ಲರ ಹತ್ರ ಈಗ ನೋಡಿ ಸರ್, ಅವ್ನು ಎಲ್ಲರ ಹತ್ರ ಮಾತಾಡ್ತಾನೆ. ಯಾರಾದ್ರೂ ಇಷ್ಟ ಆಗ್ಲಿಲ್ಲ ಅಂದ್ರೂ 1-2 ಸರಿ 3 ಸರಿ 10 ಸರಿ ಪ್ರಯತ್ನ ಮಾಡ್ತಾನೆ. ಯಾರ ಹತ್ರನು ಕೆಟ್ಟ ಹೆಸರು ತಗೊಳ್ಳೋದು ಆ ತರ ಏನೂ ಇಲ್ಲ. ಇದು ಜಿಮ್ಮಲ್ಲೂ ಕೂಡ ಅಷ್ಟೇ. ಅವ್ನು ಬಂದಿದ ತಕ್ಷಣ ಎಲ್ಲರೂ ಹೋಗಿ ಧನು ಧನು ಅಂತ ಧನು ಮಾತಾಡ್ಸೋರೆ. ನಾನ್ ಬಂದ್ರು ನನ್ಗೆ ಯಾರು ಮಾತಾಡ್ಸಲ್ಲ. ಧನು ಬಂದ್ರೆ ಅವನು ಒಂದು ದಿವಸನು ನಾನು ಸೆಲೆಬ್ರಿಟಿ, ನಾನು ಹೀರೋ, ನಾನು ಹಂಗಿದ್ದೀನಿ, ನಾನು ಆಚೆ ಇಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ನನಗೆ ಇಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇದ್ದಾರೆ, ನಾನು 2 ಸೀರಿಯಲ್ ಹೀರೋ ಆಗಿ ಆಕ್ಟಿಂಗ್ ಮಾಡಿದ್ದೀನಿ, ಅದು ಎಲ್ಲೂ ಇಲ್ಲಿ ಒಬ್ರಿಗೂ ತೋರಿಸಿಲ್ಲ ಸರ್. ಇಲ್ಲಿ ಇಷ್ಟು ಜನನ ಹತ್ರ ನೀವು ಮಾತಾಡಿದ್ರೆ, ನೀವೆಲ್ಲರೂ ಇಲ್ಲಲ್ಲ, ನೀವು ಆಚೆ ಎಲ್ಲಾದ್ರೂ ಧನು ಬಗ್ಗೆ ಗೊತ್ತಿರೋರ್ಗೆ ಹೋಗಿ ಧನು ಬಗ್ಗೆ ಕೇಳಿ, ಒಂದು ಚೂರು ನೆಗೆಟಿವ್ ಹೇಳಲ್ಲ. ಯಾಕೆ ಅಂದ್ರೆ ಅವ್ರು ಒಬ್ಬರ ಹತ್ರನೂ ಅವ್ರ ಮನ್ಸು ನೋಡ್ಸಂಗೆ ಯಾವತ್ತೂ ಮಾತಾಡಲ್ಲ.
ಸರ್ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಪಾಸಿಟಿವ್ ಎಷ್ಟಿರುತ್ತೋ ನೆಗೆಟಿವ್ ಕೂಡ ಅಷ್ಟೇ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ನೆಗೆಟಿವ್ ಅಂತ ಬಂದಾಗ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯೂಶುವಲ್ ಏನಂತಂದ್ರೆ ಇವಾಗ ತಂದೆ ತಾಯಿಗೆ ಕೆಲವರು ಓದಿರುವಂತರಾದ್ರೆ ಗೊತ್ತಾಗುತ್ತೆ ಕಾಮೆಂಟ್ಸ್ ಅಥವಾ ಅಥವಾ ಟ್ರೋಲ್ ಪೇಜಸ್ ಅನ್ನ ನೋಡಿದಾಗ. ಫ್ರೆಂಡ್ ಸರ್ಕಲ್ ಅಂದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿರೋದ್ರಿಂದ. ಈಗೇನಿದ್ರು ಕೂಡ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಇಮಿಡಿಯೇಟ್ ಆಗಿ ಅಲ್ಲಿಂದ ಏನ್ ನಡೀತಾ ಇರುತ್ತೋ ಅದಕ್ಕೆ ವಿರುದ್ಧ ಹಾಕುವಂಥದ್ದು, ಕೆಲವೊಂದ್ಸಲ ಹಂಗೇನೆ ಪೋಸ್ಟ್ ಮಾಡುವಂಥದ್ದೆಲ್ಲ ಆಗಿರುತ್ತೆ. ಸೊ ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಬಂದಾಗ ಹೆಂಗ್ ಅನಿಸುತ್ತೆ ನಿಮ್ಗೆ ಆಸ್ ಎ ಫ್ರೆಂಡ್ ಆಗಿ? ನಾನು ನೋಡಿರೋದೆಲ್ಲ ಆಲ್ಮೋಸ್ಟ್ ಪಾಸಿಟಿವ್ ಇದೆ, ಬಟ್ ಅಲ್ಲಿ ನೆಗೆಟಿವ್ ಕಮೆಂಟ್ಸ್ಗಳು ಭಾಳ ಇದಾವೆ. ನಾನು ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಅವ್ರವ್ರಿಗೆ ಅವ್ರವ್ರ ಫೇವ್ರೇಟ್. ಈಗ ನನಗೆ ಧನು ಫೇವ್ರೇಟ್, ಕೆಲವ್ರಿಗೆ ಸ್ಪಂದನ ಫೇವ್ರೇಟ್, ಕೆಲವ್ರಿಗೆ ಅವ್ರವ್ರವ್ರ ಫೇವ್ರೇಟ್ ಇರ್ತಾರೆ. ಸೊ ನಾವು ಯಾರಿಗೂ ನಾವು ಇವ್ರಿಗೆ ಸಪೋರ್ಟ್ ಮಾಡಿ ನಾನು ಇವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಅಂಥದ್ರಲ್ಲೂ ಅವನು ನನಗೆ ಪರ್ಸ್ನಲಿ ಗೊತ್ತಿರೋನು, ಅವನು ಆಚೆ ಇರೋನಲ್ಲ. ನಂದು ಅವನದು ಏನಿದ್ರು 10 ರಿಂದ 12 ವರ್ಷದ್ದು ಫ್ರೆಂಡ್ಶಿಪ್ ನಮ್ಮದು. ಸೊ ಹಾಗಾಗಿ ಅವನ್ನ ನಾನು ನೋಡಿದ್ದೀನಿ, ನಾನು ಅವ್ನಿಗೆ ಸಪೋರ್ಟ್ ಮಾಡೋದು. ನಾನು ಯಾವುದೇ ಕಾರಣಕ್ಕೂ ಯಾರೂ ಸಪೋರ್ಟ್ ಮಾಡಲ್ಲ. ಅವ್ರ ಫ್ರೆಂಡ್ಸೇ ಆಗಿರ್ಬೋದು, ಒಳಗಡೆ ಇರೋರೆ ಅವ್ರ ಫ್ರೆಂಡ್ಸ್ ಇದ್ದಾರೆ, ಯಾರಾದ್ರಾಗಿರಲಿ ನಾನು ಸಪೋರ್ಟ್ ಮಾಡೋದೇ ಧನುಷ್ಗೆ. ಬಟ್ ನೆಗೆಟಿವ್ ಕಮೆಂಟ್ಸ್ ಅಂತ ಬಂದಾಗ ಒಂದು ಹೇಳಬೇಕು, ಅವ್ರ ತಂದೆ ತಾಯಿ ಓದಿರೋರೆ. ಸೊ ಅವ್ರಿಗೂ ತಂದೆ ತಾಯಿ ಇದ್ದಾರೆ, ಅವ್ರಿಗೂ ಮದುವೆ ಆಗಿದೆ, ವೈಫ್ ಇದ್ದಾರೆ. ಏನಾಗುತ್ತೆ ಅಂತ ಅಂದರೆ ನೆಗೆಟಿವ್ ಕಮೆಂಟ್ಸ್ ಬಂದಾಗ ಅವ್ರಿಗೆ ಮನ್ಸಿಗೆ ತುಂಬ ನೋವಾಗುತ್ತೆ. ನನಗೆ ಸುಮಾರು ಸರಿ ಹೇಳಿದ್ದಾರೆ, ಅದಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ ಅಷ್ಟೇ. ತುಂಬಾ ಬೇಜಾರು ಮಾಡ್ಕೊತಾರೆ, ಎಸ್ಪೆಷಲಿ ಅವ್ರ ತಾಯಿ ಮತ್ತು ಅವ್ರ ವೈಫು ತುಂಬಾ ಬೇಜಾರು ಮಾಡ್ಕೊತಾರೆ. ಕೆಲವುದು ಓದ್ಬಿಟ್ಟು ಬಂದು ನನ್ನ ಹತ್ರ ಹತ್ಕೊಂಡಿದ್ದು ಇದೆ. ನನಗದು ತುಂಬಾ ಬೇಜಾರಾಯಿತು. ಎಲ್ಲರಿಗೂ ಅವ್ರದ್ದು ಒಂದು ಫ್ಯಾಮಿಲಿ ಇರುತ್ತಲ್ವ, ಅವ್ನು ಬರೀ ಈಗ ಅಲ್ಲಿ ಏನು ಮಾಡ್ತಾ ಇದ್ದಾನೆ ಅದನ್ನ ಮಾತ್ರ ಎತ್ಕೊಂಡು ಅವನು ಆ ವ್ಯಕ್ತಿನ ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಅಲ್ಲಿ ಏನೋ ಕೆಲೋದು ಆಗ್ತದೆ ಸರ್. ಈಗ ನಾವೇ ರೋಡಲ್ಲಿ ಹೋಗ್ಬೇಕಾರೆ ಯಾವ್ದಾರು ಒಂದು ಗಾಡಿ ಅಕಸ್ಮಾತಾಗಿ ಟಚ್ ಆಗ್ಬಿಡಲ್ವಾ, ಹಾಗೆ ಆಗುತ್ತೆ. ದಟ್ ಇಸ್ ಬೈ ಆಕ್ಸಿಡೆಂಟ್, ಅದಕ್ಕೆಲ್ಲ ಆಕ್ಸಿಡೆಂಟ್ ಅಂತ ಕರೆಯೋದು. ಇದು ಎಲ್ಲೋ ಏನೋ ಒಂಚೂರು ಆಗಿರ್ಬೋದೇನೋ, ಬಟ್ ನನ್ನ ಕಣ್ಣಿಗಂತೂ ಏನೂ ಕಾಣಿಲ್ಲ. ಬಟ್ ಕಮೆಂಟ್ಸಲ್ಲಿ ಹಾಕಿ ಈ ಥರ ಅವನ್ನ ಇದು ಮಾಡೋದು ನನಗೆ ತುಂಬಾ ಬೇಜಾರಾಯಿತು. ಕೆಲವು ಕಮೆಂಟ್ಸ್ಗಳು ನಾನು ಓದಿದೆ, ನನಗೂ ಕೂಡ ಬೇಜಾರಾಯಿತು. ಸೊ ಅದೊಂದು ಸ್ವಲ್ಪ ಇದಾದರೆ ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಅನ್ನೋದು ನೋಡ್ಕೊಂಡು ಒಂದು ಕಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.